ಲಲಿತವ, ಈಗ ಹೆಂಗೋ ಬ್ಯಾಸ್ಗಿ ಬಂತಲ್ಲ, ಈ ಸಲ ಒಂದು ಸ್ವಲ್ಪ ಸಂಡಿಗೆ ಎಲ್ಲ ಹಾಕ ನಾನು. ಅಲ್ಲಿ ನಮ್ಮ ಮನೆ ಆಗಿದ್ದಾಗ ಅವು ಹಾಕ್ತಿದ್ಲು, ನನಗಂತೂ ಬರಂಗಿಲ್ಲ. ನಿನಗೆ ಬರ್ತೈತಲ್ಲ ಸಂಡಿಗೆ ಹಾಕಕ್ಕೆ? ಹೋದ ವರ್ಷ ಹಾಕಿದ್ದಿಲ್ಲ ನೀನು ನಿಮ್ಮ ಮನ್ಯಾಗ. ಹ್ಞೂ ಸವಿ, ಮಾಡ್ಬೇಕು. ಮನ್ಯಾಗ ಒಂದು ಸ್ವಲ್ಪ ಕೆಲಸ ಇದ್ದಿದ್ದಕ್ಕೆ ಆಗವಲ್ದು ನೋಡು. ಈಗ ಹೊಲಕ್ಕೊಂದು ಹೋಗೋದೈತಲ್ಲ, ಹೊಲ್ದಂದು ಮುಗಿಸ್ಕೊಂಬಂದು ಅಕ್ಕಿ ನೆನೆ ಹಾಕಿ ಒಂದು 3 ದಿನ ಬಿಟ್ಟು ಮಾಡಿಬಿಡಂತಡಿ ಸಂಡಿಗೆನ. ಹಬ್ಬನ್ನಷ್ಟಿಗೆ ಸಂಡಿಗೆ ಎಲ್ಲ ರೆಡಿ ಮಾಡ್ಕೊಂಬಿಡ್ಬೇಕು ಮತ್ತು ನಾವು. ಹ್ಞೂ ಲಲಿತ, ಹಂಗೆ ಮಾಡ್ಬೇಕು ನೋಡು. ಅಂದರೂ ಒಣ ಮೆಣಸಿನ್ಕಾಯಿ ಭಾಳ ಘಾಟ್ ಅದಾವ ಇವು, ಖಾರ ಅದಾವ ಏನು ಇವು? ನಂಗೂ ಹಂಗೆ ಅನ್ಸಕೊಂತೈತೆ. ಖಾರ ಭಾಳ ಇರ್ಬೋದು ಅನಿಸ್ತೈತಿ, ಘಾಟ್ ಅಂತೂ ಸಿಕ್ಕಾಪಟ್ಟೆ ಐತಿ. ಕೈ ಮಾತ್ರ ಸ್ವಚ್ಛ ತೊಕ್ಕೋಬೇಕು ನೋಡು, ಇಲ್ಲಾಂದ್ರೆ ಕಣ್ಣೆಲ್ಲ ಉರಿದು ಬಿಡ್ತೈತಿ. ಹೂನವ, ಸ್ವಚ್ಛ ತೊಕ್ಕೋಬೇಕು. ಯಾ ನಮ್ಗೆ ಘಾಟ್ ಅದಾವ ನೋಡ, ಯಪ್ಪ ಮೂಗ್ನಾಗೆ ಏರ್ಬಿಡ್ತು ಘಾಟ ಒಮ್ಮಿಗೆ. ಏನು ಮಾಡಾಕುಂತೀರವ ಇಬ್ರು ಲಕ್ಷ್ಮಣನ ಸೊಸ್ಯಾರ? ಓ ಶಾರಮ್ಮ, ಬಾ ಬೇಯಮ್ಮ, ಊಟ ಮಾಡ್ಕೋ ಅಂತ ಕುಂತಿದ್ವಿ ನೋಡು. ನೀನು ಊಟ ಬಾಡ್ ಬಾ. ಭಾರಿ ಬಿಡ್ಲಿ ಸವಿ, ನೀನು ಮೆಣಸಿನ್ಕಾಯಿ ಸೋಸ ಕುಂತೀರಿ, ಊಟ ಮಾಡಕ್ ಕುಂತೀನಂತ ಸುಳ್ಳು ಹೇಳ್ತೀನಿ ನನ್ನ ಮುಂದೆ. ಮತ್ತೇನು ಬಿ ಅಮ್ಮ, ನಾವು ಒಣ ಮೆಣಸಿನ್ಕಾಯಿ ಸೋಸ್ಕೊಂತ ಕುಂತಿರೋದು ನೀನು ಕಾಣಂಗಿಲ್ಲನ? ನೋಡಿನು ಮತ್ತೆ ಏನು ಮಾಡಕ್ ಕುಂತೀರಿ ಅಂತ ಕೇಳ್ದಲ್ಲ, ಅದಕ್ಕೆ ಹಂಗಂದೆ. ಭಾರಿ ಅದು ಬಿಡ್ಲಿ ನೀನು. ಮದ್ವೆ ಆದ್ರೂ ಏನು ಬದಲಾಗಿಲ್ಲ ಬಿಡು, ಮೊದಲು ಹೆಂಗಿದ್ದೆ ಈಗಲೂ ಹಂಗಾದಿ ಬಿಡು. ಬಾ ಬೇಯಮ್ಮ, ಕುತ್ಕೋ ಬಾ. ಆಕೆ ಆಕೆ ಸವಿ. ಅಲ್ಲ ಲಲಿತವ, ನಿಮ್ಮ ಮತ್ತೆಲ್ಲ ಒಂದು ತಟಗ ಕರಿಯ ಮಾತಾಡ್ಬೇಕಾಗಿತ್ತು ನಿಮ್ಮ ಅತ್ತೆ ಜೊತೆ. ಅಬ್ಬಾ ಬಾಬಾ, ಶಾರವಕ್ಕ ತಡಿ ಬೇ, ಬಂದೆ ತಡಿ, ಬಂದೆ ಅಲ್ಲೇ ಇದೆ. ಲಲಿತಾ ಆತನ್ನ ಇವರಿಬ್ರದ್ದು ವಟನ ಕೇಳೋಷ್ಟಿಗೆ ನಮ್ಮ ಇಬ್ರು ಕಿವಿಯಾಗ ರಕ್ತನ ಬಂದ್ಬಿಡ್ತೈತಿ ಇವತ್ತು ನೋಡಂತಿ ಅಂತ. ಸುಮ್ಮನೆ ಇರ್ಲೇ ಸವಿ, ಏನೋ ಮಾತಾಡ್ಕೊಂಡು ಕುಂತಾರ, ಇರ್ಲಿ ಬಿಡತ್ತಾಗ ನಮ್ಗೆ ಎದಕ್ಕೆ ಬೇಕು? ನೀ ಸುಮ್ಮನೆ ಮೆಣಸಿನ್ಕಾಯಿ ಸೋಸು. ಏನ ಲಕ್ಷ್ಮವ್ವ, ಊರು ತುಂಬ ಬರೀ ನಿನ್ನ ಮಗನ ಹವಾನ ಎದ್ದು ಬಿಟ್ಟೈತಲ್ಲ. ಏನೋ ದೊಡ್ಡ ಕೆಲಸ ಸಿಕ್ಕೈತಂತಲ್ಲ ನಿನ್ನ ಮಗನಿಗೆ, ಅದು ಸರ್ಕಾರಿ ಕೆಲಸ ಅಂತಲ್ಲ. ಹ್ಞೂ ಬೇ ಶಾರವಕ್ಕ, ನನ್ನ ಮಗಗ ದೊಡ್ಡ ಕೆಲಸ ಸಿಕ್ಕೈತಿ. ಲಕ್ಷಾಂತರ ರೂಪಾಯಿ ಸಂಬಳ ಗೊತ್ತಾ ನನ್ನ ಮಗಗ. ಇನ್ನು ಮೇಲೆ ನಾನು ಎಂತ ಬೇಕಂತ ಸೀರೆ ಉಟ್ಕೋಬೋದು, ಎಂಥದ್ದು ಬೇಕಂತ ಬಂಗಾರ ಮಾಡಿಸ್ಕೋಬೋದು ಬೇ. ನನ್ನ ಮಗಗ ಲಕ್ಷ ಗಟ್ಟಲೆ ಸಂಬಳ ಬರ್ತೈತೆ ಗೊತ್ತನ? ಭಾರಿ ಬಿಡು ಲಕ್ಷ್ಮವ್ವ, ನಿನ್ನ ಲೆಕ್ಕ ಬದಲಾತ ಬಿಡು. ನಿನ್ನ ಮಗ ನೀನು ಅಂದಂಗ, ನೀನು ಅನ್ಕೊಂಡಂಗ ದೊಡ್ಡ ಕೆಲಸನ ತೊಗೊಂಡ್ಬಿಟ್ಟ ಬಿಡು. ಮತ್ತು ನನ್ನ ಮಾತು ಕೇಳಿದಕ್ಕ ನನ್ನ ಮಗ ಇವತ್ತಿಷ್ಟು ಮುಂದೆ ಬಂದಿದ್ದು, ಇಷ್ಟು ದೊಡ್ಡ ಕೆಲಸ ತೊಗೊಂಡಿದ್ದೆ. ಉಳ್ಕಿದ ನನ್ನ ಮಾತು ಯಾರು ಕೇಳ್ತಾರೆ ಈ ಮನ್ಯಾಗ ಅವರಷ್ಟ ಉದ್ಧಾರ ಆಕ್ಕಾರ, ಯಾರು ಕೇಳಂಗಿಲ್ಲ ಅವರೆಲ್ಲ ಹಾಳಾಗೋಕ್ಕಾರ ಅಷ್ಟ. ಹೌದೌದು, ನಮ್ಮ ಅತ್ತಿ ಮಾತು ಕೇಳಿದ್ರೆ ಉದ್ಧಾರ ಇಡೀ ಜೀವನನ. ಅಯ್ಯೋ, ಇಡೀ ಊರಾಗಿಲ್ಲ ನಿನ್ನ ಮಗಗೆ ಹೊಗಳದ ಬಿಡು. ಯಪ್ಪ ನಮ್ಮ ಊರಾಗ ಯಾರು ತೊಗೊಂಡಿಲ್ಲಾಗಿದ್ರು ಬಿಡು, ಅಂಥ ದೊಡ್ಡ ಕೆಲಸ ತೊಗೊಂಡಾನ ಬಿಡು ನಿನ್ನ ಮಗ. ಯವ್ವ ಲಕ್ಷ್ಮವ್ವ, ಪುಣ್ಯ ಮಾಡಿಬಿಡವ ನೀನು. ನನಗೂ ಮಕ್ಕಳದಾರ, ಒಂದು ಚಲೋ ನೌಕರಿನ ತಗೊಲಿಲ್ಲ ನೋಡು. ನನ್ನ ಮಗಗ ನಾನೇ ಬೆನ್ನು ಹತ್ತಿ ನೀನು ದೊಡ್ಡ ಕೆಲಸ ತೊಗೋಬೇಕಂತ ಗಂಟೆ ಬಿದ್ದೆ ನೋಡ. ನನ್ನ ಮಗ ಹಗಲಂದ ರಾತ್ರಿಯಿಂದ ಪಾಪ ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಓದಿ ಇಂಥ ಕೆಲಸ ತೊಗೊಂಡ ಗೊತ್ತಾನ. ಚಲೋ ಆತು ಬಿಡವ. ಆದರೂ ನಿನ್ನ ಈ ಲೆವೆಲಿಗೆ ಇಬ್ಬರು ಸಸ್ಯರ ಅಲ್ಲ ಅನಿಸ್ತೈತಿ ಬಿಡು. ಅಲ್ಲ, ದೊಡ್ಡ ಮನೆತನದಾರ ಹುಡುಗಿನ ಕರ್ಕೊಂಬಂದು ನನ್ನ ಮಕ್ಕಳಿಗೆ ಮದುವೆ ಮಾಡಿಸ್ತೀನಿ ಅಂತ ಅಂದಿದ್ದಿ. ಈಗ ನೋಡಿದ್ರೆ ಏನು ಗತಿ ಇಲ್ದಾರ ಮನೆಯಿಂದ ಕರ್ಕೊಂಬಂದು ಮದುವೆ ಮಾಡಿಸಿಯಲ್ಲ. ಏನು ಮಾಡೋದು, ಎಲ್ಲ ನನ್ನ ಕರ್ಮ. ನನ್ನ ಮನ್ಯಾಗ ನನ್ನ ಮಾತ ಕೇಳಂಗಿಲ್ಲ. ಈ ಮನ್ಯಾಗ ನನ್ನ ಮಾತು ಕೇಳಂದ್ರೆ ನನ್ನ ಮಗ ನನ್ನ ಮಗಳ ಇಬ್ಬರ, ಅದಕ್ಕೆ ಅವರಿಬ್ರು ಉದ್ಧಾರ ಆಗಾಕುಂತಾರ. ಮಿಕ್ಕಿದಾರೆಲ್ಲ ಎದಕ್ಕೆ ಹಾಳಾಗಾಕುಂತಾರ ಅಂದ್ರೆ ಇದೇ ಕಾರಣಕ್ಕೆ. ನನ್ನ ಮಗಗ ಚಂದ್ರುಗ ಹೇಳಿದೆ, ಎಂತ ಚಂದ ತಿಳಿಸಿ ಹೇಳಿದೆ, ನನ್ನ ಮಾತ ಕೇಳಲಿಲ್ಲ. ಅದಕ್ಕೆ ಈಗ ನೋಡು, ಗತಿ ಇಲ್ದಾರ ಮನೆಯಿಂದ ಕಟ್ಕೊಂಬಂದಾರ, ನಮಗೂ ಗತಿ ಕೆಟ್ಟಾರ ನಂಗೆ ಮಾಡಾಕುಂತಾರ ಅಷ್ಟೇ. ಹೌದು ಬಿಡು ಲಕ್ಷ್ಮವ್ವ, ನಿನ್ನ ಈ ಲೆವೆಲಿಗೆ ಈ ಸೊಸೆಯರು ಏನೂ ಅಲ್ಲ ಬಿಡು. ಯಾಕ ಮುದುಕಿ ಹೆಂಗೈತಿ ಮೈಗೆ? ಸುಮ್ಮನೆ ಬಾಯಿ ಮುಚ್ಕೊಂಡು ತೆಪ್ಪಗೆ ನಡಿ. ಯಾಕ ನಮ್ಮ ಮನ್ಯಾಗ ಜಗಳ ಹಚ್ಬೇಕಂತ ಬಂದೇನ ನೀನು? ಏನ್ಲೇ ನನಗ ಮುದುಕಿ ಅಂತಿದ್ದಿಲ್ಲ ಏನ ಲಕ್ಷ್ಮವ್ವ? ನೋಡ ನೀನು ಸೊಸಿ ನನಗೆ ಮುದುಕಿ ಅನ್ನಕುಂತಾಳ. ಇನ್ನೇನು ಬೇ, ಮುದುಕಿ ಅನ್ಲಾರ್ದ ಇನ್ನೇನು ಚಿಗವ್ವ ಅಂತ ಕರಿಬೇಕಾಗಿತ್ತನ? ಯಾಕೆ ಹಿಂಗೆ ಮಾತಾಡ್ತೀರಿ? ನಮ್ಮ ಮನ್ಯಾಗ ಸುಮ್ಮನೆ ಜಗಳ ಹಚ್ಚಕ್ಕೆ ಬಂದೇನು, ಹುಳಿ ಹಿಂಡಕ್ಕೆ ಬಂದೇನು? ಸುಮ್ಮನೆ ನಡಿಬೇ. ಇಲ್ಲ ಏನು ಮಾತಾಡಕ್ಕೆ ಬಂದಿರಿ ಅದಷ್ಟು ಮಾತಾಡಿ ಮುಗಿಸಿ ನಡಿ. ಸುಮ್ಮನೆ ಇಲ್ಲಾಗಿದ್ದೆಲ್ಲ ಎದಕ್ಕೆ ಮಾತಾಡಕ್ಕೆ ಹೋಗ್ತೀರಿ ನಮ್ಮ ಮನ್ಯಾಗ? ಏನ ಲಕ್ಷ್ಮವ್ವ, ನೀನು ಸೊಸೆರಿಗೆ ಎಷ್ಟರ ಸೊಕ್ಕೈತ? ಹಂಗೆ ಬಾಯಿಗೆ ಬಂದಂಗೆ ಹೆಂಗೆ ಮಾತಾಡ್ಕೊಂತಾರ? ನೀನು ನೋಡಿದ್ರೆ ಸುಮ್ಮನೆ ನಿಂತ್ಕೊಂಡಿಯಲ್ಲ. ನೋಡಿದಿಲ್ಲ ಹಿಂಗ ನೋಡ, ನಮ್ಮ ಮನ್ಯಾಗ ನನಗ ನೆಮ್ಮದಿಲ್ಲಾದಂಗೆ ಮಾಡ್ಬಿಟ್ಟಾರ. ಹಿರಿಯರ ಕಿರಿಯದ ಅನ್ನೋದು ಏನಿಲ್ಲ, ಬರೀ ಹಿಂಗ ಎದುರುತ್ತರ ಕೊಟ್ಕೊಂತಾನೆ ಬಂದಾರ ನೋಡಿ ಇವರಿಬ್ರು. ಸುಮ್ಮನೆ ನಿಮ್ಮ ಕೆಲಸ ಏನೈತೆ ಅದನ್ನು ಮಾಡಬಾರ್ದ? ನಾವಿಬ್ರು ಮಾತಾಡ್ಕೊಂಡು ಕುಂತೀವಿಲ್ಲ, ನಡಕ್ ನಿಮ್ದೇನು ಮಾತಾಡೋದು? ಅತ್ಯಾರ, ನೀವಿಬ್ರು ಏನು ಬೇಕಾದ್ರೂ ಮಾತಾಡ್ಕೊರಿ, ಅದು ನಮಗೆ ಬೇಕಾಗಿಲ್ಲ. ಆದ್ರೆ ನಮ್ಮ ತಂಟೆಗೆ ಬಂದ್ರೆ ನಾವು ಸುಮ್ಮನೆ ಇರಲ್ಲ.
ಆಕಿಗೆ ಹೇಳ್ರಿ ಆ ಮುದುಕಿಗೆ, ಏ ಮುದುಕಿ ಸುಮ್ಮನೆ ತೆಪ್ಪಗೆ ಬಂದಿರಿ, ಏನು ಮಾತಾಡ್ಬೇಕು ಅದನ್ನು ಮಾತಾಡಿ ಬಾಯಿ ಮುಚ್ಕೊಂಡು ಹೋಗ್ತಾರೆ. ಸುಮ್ಮನೆ ಗತಿಗೆಟ್ಟರು ಹಂಗೆ ಹಿಂಗೆ ಅಂತ ಅಂದು ನಾನು ಮಾತ್ರ ಸುಮ್ಮನೆ ಏನಂಗಿಲ್ಲ ನೋಡು. ಸವಿ ಸುಮ್ಮನೆ ಇದ್ಬಿಡ್ಲೆ ಅಂತರ ಜೊತೆ ನಮಗೇನು ಮಾತು, ಸುಮ್ಮನೆ ನಿನ್ನ ಕೆಲಸ ನೀ ಮಾಡು. ಏ ಸುಮ್ಮನೆ ಇರಲಿಲ್ಲ ಏನೇನು ಬಾ ಮಾತು ಸಾಕು ಗತಿಗೆಟ್ಟರು ಅಂತ. ಏ ಮುದುಕಿ ನಿನಗೆಷ್ಟ ರೊಕ್ಕ ಆಸ್ತಿ ಐತ, ನೀನು ಹಿಂಗೆ ಏನದ ಬರೀ ಅವ್ರ ಮನೆ ಜಗಳ ಹಚ್ಚೋದು ಇವ್ರ ಮನೆ ಜಗಳ ಹಚ್ಚೋದು ಮಾಡ್ತಿದ್ದಿಲ್ಲ. ಅದಕ್ಕೆ ಮತ್ತೆ ನಿನ್ನ ಮಗ ನಿನ್ನ ಸೊಸಿ ನಿನ್ನ ಮನೆಯಿಂದ ಹೊರಗಡೆ ಹಾಕಿರೋದು. ಮನ್ಯಾಗ ಒಬ್ಬಕ್ಕೆ ಒಬ್ಬಂಟಿ ದೆವ್ವ ಇರ್ತಾವಲ್ಲ, ದೆವ್ ನಂಗೆ ಒಬ್ಬಕ್ಕೆ ಮನ್ಯಾಗ ಬಿದ್ದಿರೋದು. ನೀನು ಎಷ್ಟು ಸೊಕ್ಲೆ ನಿನಗೆ ನನ್ನ ಬಗ್ಗೆನ ಮಾತಾಡ್ತಿದ್ದೀನ ನೀನು? ನೀ ನಮ್ಮ ಬಗ್ಗೆ ಮಾತಾಡಿದ್ರೆ ಮತ್ತು ನಾನು ನಿನ್ನ ಬಗ್ಗೆನ ಮಾತಾಡ್ತೀನಿ. ಒಂದು ಸ್ವಲ್ಪ ಚಂದನತ್ತಂಗ ಮಾತಾಡೋದು ಕಲಿ, ಎಲ್ಲ ಜೊತೆ ಒಂದು ಸ್ವಲ್ಪ ಹೊಂದ್ಕೊಂಡು ಹೋಗೋದು ಕಲಿ. ಇನ್ನು ಕುಣಿಗೆ ಹೋಗೋ ವಯಸ್ಸಾದ್ರೂ ಇನ್ನು ನಿನಗೆ ಬುದ್ಧಿನ ಬರವಲ್ದು. ಇಂಥ ಸೊಕ್ಕಿಲೆ ಇರೋದಕ್ಕ ನಿನ್ನ ಸೊಸಿ ನಿನಗೆ ಒಂದು ತುತ್ತು ಅನ್ನನೂ ಹಾಕ್ಲಾರ್ದ ಮನೆಯಿಂದ ಹೊರಗಡೆ ಹಾಕಿರೋದು. ಲೇ ನನ್ನ ಮನೆ ವಿಷಯ ನಿನಗೆ ಎದಕ್ಕೆ ಬೇಕಲೇ? ಬಾಯಿ ಮುಚ್ಕೊಂಡು ತೆಪ್ಪಗೆ ನಿಂದೇನು ಕೆಲಸ ಐತೆ ಅದನ್ನು ಮಾಡ್ಕೊ. ನಾನೇನು ನಿನಗೆ ಮಾತಾಡ್ಸಕ್ಕೆ ಬಂದಿಲ್ಲ, ಲಕ್ಷ್ಮಿಗೆ ಮಾತಾಡ್ಸಕ್ಕೆ ಬಂದಿದ್ದು. ನೀನು ನಮ್ಮ ಅತ್ತೆ ಮಾತಾಡ್ಸಕ್ಕೆ ಬಂದ್ರೆ ಸುಮ್ಮನೆ ನೀವಿಬ್ರು ಏನು ಮಾತಾಡ್ಬೇಕು ಅದನ್ನಷ್ಟ ಮಾತಾಡ್ಬೇಕು. ನಮ್ಮ ಬಗ್ಗೆ ಎದಕ್ಕೆ ಮಾತಾಡಿದ್ರಿ? ನಾವು ಸುಮ್ಮನೆ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊತ ಕುಂತಿದ್ವಿಲ್ಲ, ಹೆಚ್ಚಾಗಿ ಜಗಳ ತಗೊಂಡಿದ್ದು ನೀನು, ಅದಕ್ಕೆ ನಾ ಮಾತಾಡಕ್ಕೆ ಕುಂತಿದ್ದು. ಯಮ್ಮ ನಿನಗೆ ನಮ್ಮ ಮನೆಗೆ ಬರಾಕ ಬೇಡ ಅಂದಿಲ್ಲ, ಎಲ್ಲರ ಜೊತೆ ಮಾತಾಡೋಕ್ಕೂ ಬೇಡ ಅಂದಿಲ್ಲ. ಆದ್ರೆ ಬಂದಿರ್ತಿಯಲ್ಲ ಸುಮ್ಮನೆ ಮಾತಾಡ್ಕೊಂಡು ಸುಮ್ಮನೆ ನಮ್ಮ ಮನ್ಯಾಗ ಜಗಳ ಹಚ್ಚಕ್ಕೆ ಹೋಗ್ಬೇಡ ನೋಡ್ಬಿ ಅಮ್ಮ. ಅದೇನದಪ್ಪ ಕತಿ ಕೆಟ್ಟವ್ರು ಹಂಗೆ ಹಿಂಗೆ ಅಂತಂದು ನಮ್ಮ ಬಗ್ಗೆ ನೀನು ಎದಕ್ಕೆ ಮಾತಾಡ್ತೀವಿ ಅಮ್ಮ? ನಿಂದು ಎಷ್ಟು ಮಾತಾಡಿರ್ತೈತಿ ಅಷ್ಟು ಮಾತಾಡಿ ಸುಮ್ಮನೆ ಹೋಗ್ಬಿಡು. ಆಕಿ ಸವಿತಾ ಸುಮ್ಮನೆ ಇರಂಗಿಲ್ಲ, ಸುಮ್ಮನೆ ಜಗಳ ತಗೊಳಕ್ಕೆ ಹೋಗ್ಬೇಡ, ಸುಮ್ಮನೆ ಹೋಗ್ಬಿಡ್ಬೇ ಅಮ್ಮ ನೀನು. ಏಯ್ ಬಾಯಿ ಮುಚ್ಚಿ ಒಂದು ಕೆಲಸ ಮಾಡಲೇ. ಆಕೆ ಬಂದಿರೋದು ನನ್ನ ಜೊತೆ ಮಾತಾಡಕ್ಕೆ, ನೀವು ಎದಕ್ಕೆ ಮಾತಾಡಕೊಂತೀರಿ ನಡಕ? ಸುಮ್ಮನೆ ತೆಪ್ಪಗೆ ನಿಮ್ದು ಏನು ಕೆಲಸ ಐತೆ ಅದನ್ನು ಮಾಡ್ರಿ ನೀವು. ಅತ್ಯಾರ ಒಂದು ಸ್ವಲ್ಪ ನಿಮ್ಮ ಹಿಂದೆ ಅದಲ್ಲ, ಆಕಿದು ಬುದ್ಧಿ ಏನಂತಂದು ನಿಮಗೆ ಗೊತ್ತೈತಿ. ಆಕಿದು ಆ ದುರ್ಬುದ್ಧಿಗೆ ಅವ್ರ ಮನ್ಯಾಗ ಆಕಿನ ಯಾರು ಸೇರ್ಲಾರ್ದ ಮನೆಯಿಂದ ಹೊರಗಡೆ ಹಾಕಾರ. ಈಗ ಒಬ್ಬಂಟಿ ಗೂಗಿದ್ದಂಗೆ ಅದಾಳ. ನೀವು ಆಕಿ ಬುದ್ಧಿನ ಕಲಿತ್ರಿ ಅಂದ್ರೆ ಮುಂದೆ ನಿಮ್ದಿಗೂ ಆಕಿ ಪರಿಸ್ಥಿತಿನೇ ಬರ್ತೈತಿ. ಒಂದು ಸ್ವಲ್ಪ ಅರ್ಥ ಮಾಡ್ಕೊರಿ. ಅಂದ್ರೆ ನನ್ನನ್ನು ನನ್ನ ಮನೆಯಿಂದನೇ ಹೊರಗೆ ಹಾಕೋಷ್ಟು ಧೈರ್ಯ ಬಂತಲ್ಲೇ ನಿನಗೆ? ಅತ್ಯಾರ ನಾನು ಯಾಕ್ರಿ ನಿಮ್ಮನ್ನು ಮನೆಯಿಂದ ಹೊರಗಡೆ ಹಾಕ್ಲಿ? ಹಿಂದೆ ನಿಂತ ಅಲ್ಲಿ ಶಾರಮ್ಮ ಅಕ್ಕಿ ದುರ್ಬುದ್ಧಿಯಿಂದ ಅಕ್ಕಿಗೆ ಬಂದಿರೋ ಪರಿಸ್ಥಿತಿ ಮುಂದೆ ನಿಮ್ಗೆ ಹೆಂಗೆ ಬೇಕಾದ್ರೂ ಬರ್ಬೋದಲ್ಲ. ಅದಕ್ಕೆ ಒಂದು ಸ್ವಲ್ಪ ಸೊಸೆಯರ ಜೊತೆ ಹೊಂದ್ಕೊಂಡು ಹೋಗೋದು ಕಲೀರಿ. ಯವ್ವ ಲಕ್ಷ್ಮವ್ವ, ಏನೋ ನಿನ್ನ ಮಗದ ಉಡ್ಡ ಕೆಲಸ ತೊಗೊಂಡಾನ, ನಿನ್ನ ಮಗಗ ಒಂದು ಸ್ವಲ್ಪ ಚಂದನತ್ತಾಗ ಮಾತಾಡಿಸಿ ಹೋಗೋಣ ಅಂತ ಬಂದ್ರೆ ನಿನ್ನ ಸೊಸೆಯರ ನನ್ನ ಮುಖಕ್ಕೆ ಬಂಗಳಾರತಿ ಮಾಡಿಬಿಟ್ರೆ ಬಿಡವ. ಏ ಇರ ಶಾರವಕ್ಕ ಇರಿ, ಅವ್ರು ಹಂಗೆ ಅವ್ರನ್ನ ಆಮೇಲೆ ನಾನು ನೋಡ್ಕೋತೀನಿ. ಬಾವಿ ಒಳಗಡೆ ಬಾ, ಚಹಾ ಮಾಡ್ತೀನಿ, ಚಹಾ ಕುಡಿ ಅಂತಂತ. ಚಾನು ಬೇಡ ಏನು ಬೇಡವ, ನಿನ್ನ ಸೊಸೆಯರು ಈಗಲೇ ನನಗೆ ಹೋಳಿಗೆನ ತಿನ್ನಿಸ್ಬಿಟ್ರು. ಹುಷಾರು ಲಕ್ಷ್ಮವ್ವ ಹುಷಾರು. ಮುಂದೆ ನನಗೆ ಬಂದಂಥ ಪರಿಸ್ಥಿತಿ ನಿನಗೂ ಬರ್ಬೋದು. ಒಳ್ಳೆಯವರಿಗೆ ಕಾಲ ಇಲ್ಲ ಇಲ್ಲಿ. ಒಂದು ಸ್ವಲ್ಪ ಸೊಸೆಯರನ್ನ ಹದ್ದು ಬಸ್ನಾಗ ಇಟ್ಕೊಳೋದು ಕಲಿ, ಇಲ್ಲ ಅಂದ್ರೆ ಮಾರ್ಕೆಟ್ನಾಗ ನಿನ್ನನ್ನು ಮಾರ ಬಂದುಬಿಡ್ತಾರೆ ಇವರು. ಬರ್ತೀನಿ ಮತ್ತೆ ವಾಪಸ್ ನಮ್ಮ ಮನೆ ತಲೆ ಬರಕ್ಕೆ ಹೋಗ್ಬೇಡ, ಅತ್ತಾಗ ಹೋಗು. ಸವಿ ನೋಡ್ಕೋತಿರ್ಲಿ ನೀನು, ನನಗೆ ಬಾಯಿಗೆ ಬಂದಂಗೆ ಮಾತಾಡಿಯಲ್ಲ ನೀನು, ಮಾಡ್ತೀನಿ ನಿನಗೆ. ಮನೆಗೆ ಹೋದರ ಮುಂದೆ ಬಂದರ ಮುಂದೆ ನನ್ನ ಮರ್ಯಾದೆ ತೆಗಿಯಕ್ಕೆ ಹೋಗ್ಬೇಡ್ರ ನೀವು. ಅತ್ಯಾರ ನಾವ್ಯಾಕ್ರಿ ನಿಮ್ಮ ಮರ್ಯಾದೆ ತೆಗೀನ್ರಿ? ಆಕಿ ಶಾರಮ್ಮ ಸರಿ ಇಲ್ರಿ, ಆಕೆ ಬುದ್ಧಿ ಆಕಿದು ದುರ್ಬುದ್ಧಿ ಐತ್ರಿ. ಅಂತರ ಜೊತೆ ಎಲ್ಲ ನೀವು ಸೇರಾಕ್ ಹೋಗ್ಬೇಡ್ರಿ ಅತ್ಯಾರ. ಸುಮ್ಮನೆ ನಿಮಗೂ ಊರಾಗ ಆಮೇಲೆ ಕೆಟ್ಟ ಹೆಸರು ನೋಡ್ರಿ. ನಿಮ್ಮ ಆಕಿ ಒಟ್ಟ ಸರಿ ಇಲ್ಲ, ಅದಕ್ಕೆ ಆಕಿದು ಮಗ ಸೊಸಿ ಎಲ್ಲರೂ ಆಕಿನ ಹೊರಗಡೆ ಇಟ್ಟಾರ. ನೀವು ಸುಮ್ಮನೆ ಅಂತರ ಜೊತೆ ಎಲ್ಲ ಎದಕ್ಕೆ ಸೇರ್ತೀರಿ ಅತ್ಯಾರ? ನಾನು ಯಾರ ಜೊತೆನಾರ ಮಾತಾಡ್ತೀನಿ, ಏನಾರ ಮಾಡ್ತೀನಿ, ಅದೆಲ್ಲ ನಿಮಗೆ ಎದಕ್ಕೆ ಬೇಕಾಗೈತಿ? ಈ ಮನ್ಯಾಗ ಅತ್ತಿ ನಾನು ಅದೀನಿ. ನಾನು ಹೇಳ್ದಂಗೆ ನೀವು ಕೇಳ್ಕೊಂಡು ಬಿದ್ದೀರಿ, ನೀವು ಹೇಳ್ದಂಗೆ ನಾ ಕೇಳೋದಲ್ಲ. ನನಗೆ ಬುದ್ಧಿವಾದ ಹೇಳಕ್ಕೆ ಬಂದುಬಿಡ್ಲಿಕ್ಕೆ. ನಿಮಗೆಲ್ಲ ಮೊದಲು ನಿಮ್ಮ ಗಂಡಂದ್ರೆ ಉಗಿಬೇಕು. ಎಷ್ಟು ಲೂಜು ಬಿಟ್ಟಾರಲ್ಲ ನಿಮ್ಮನ್ನ ಅಂತಂದು. ಬರಲಿ ಇವತ್ತು ಅವು ಇಬ್ಬರು ಐತಿ. ನಡೀತಾವ. ಒಳ್ಳೇದು ಹೇಳಿದ್ರೆ ಈಗಿನ ಕಾಲದಾಗ ಬೆಲೆನೇ ಇಲ್ಲ ನೋಡು. ಅತ್ತೆರಿಗೆ ನಾವು ಹೇಳೋದೆಲ್ಲ ಎಲ್ಲ ಅರ್ಥ ಆಕೈತಿ. ಅವರಿಗೆ ಒಂದು ಸಲನಾರ ಪೆಟ್ಟು ಬೀಳ್ಬೇಕು, ಪೆಟ್ಟು ಬಿದ್ದಾಗ ಅವ್ರು ಎಚ್ಚೆತ್ಕೊಳೋದು. ಇರಲಿ ಬಿಡು. ನಮ್ಮ ಅತ್ತೆಯರು ಮುಂಚೆಗಿಂದಾನು ಮುಂಚೆಗಿಂದ ಹಿಂಗೆ ದುರ್ಬುದ್ಧಿ ನಾನು ನಮ್ಮ ಅತ್ತಿಗ. ಸುಮ್ಮನೆ ಇರಲಿ, ಮೊದಲ ಊದ್ಕೊಂಡಾರ ಮುಖ ಇಂತ ಮಾಡ್ಕೊಂಡಾರ. ಮತ್ತು ಇದೇನಾರು ಕೇಳ್ತಂದ್ರೆ ಅಷ್ಟೇ ಮನ್ಯಾಗ ದೊಡ್ಡ ರಣರಂಗನ ಎದ್ದು ಬಿಡ್ತೈತಿ. ಸುಮ್ಮನೆ ಇರು, ನನ್ನ ಕೆಲಸ ನಾವು ಮಾಡೋಣ. ಅದು ನಿಜನ ಬಿಡು. ಈಗಲೇ ಊದ್ಕೊಂಡಾರ, ಮತ್ತು ಇನ್ನೊಂದಿಟ್ಟು ಊದ್ಕೊಳ್ಳೋದು ಜಗಳ ಮಾಡೋದು ಬೇಡ. ಏನೋ ಮಗನ ಕೆಲಸದ ವಿಷಯದಾಗ ಖುಷಿಯಾಗದಾರ, ಇರಲಿ ಬಿಡು.